ನಾವೇನು ಸಾಧಿಸಿಲ್ಲ ಸರ್. ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಮಲಗವ್ರೆ ಅಂತ ಚೀತು ಅಂತ ಅನ್ಸ್ಕೊಂಡು ಊರ್ ಬಿಟ್ಟು ಬಂದೆ ಎಲ್ಲ ಮಾಡಿದೆ. ನನ್ನ ಸಾಧನೆ ಎಲ್ಲಿ ಗಂಟ ಬಂದಿದೆ ಅಂತ ಅನ್ಸುತ್ತೆ. ಈ ಬಿಗ್ ಬಾಸ್ ಅನ್ನೋ ಒಂದಿದು ನನ್ನ ಬದುಕಿನಲ್ಲಿ ಹೆವಿ ಸರ್ಪ್ರೈಸ್. ಬಹುಶಃ ಬಿಗ್ ಬಾಸ್ ನ ತಿರಸ್ಕಾರ ಮಾಡಿಬಿಟ್ಟಿದ್ರೆ ನನ್ನಂತ ಮುಟ್ಟಾಳ ಇನ್ನೊಬ್ಬ ಇರ್ತಾರೆ. ಬಿಗ್ ಬಾಸ್ ಮನೆ ದೊಡ್ಡ ಯೂನಿವರ್ಸಿಟಿ. ತುಕಾಲಿ ಸಂತೋಷ್ ಅವರು ಆಕ್ಚುಲಿ ಇದು 7ನೇ ರಿಯಾಲಿಟಿ ಶೋ ಅಂತ ಅನ್ಸುತ್ತೆ. ಎಸ್ ಸರ್. ಯಾವುದೇ ರಿಯಾಲಿಟಿ ಶೋ ಅಲ್ಲೂ ಕೂಡ ಕೊನೆ ಹಂತದ ತನಕ ಹೋಗದೇನೆ ಬಂದಿಲ್ಲ ತುಕಾಲಿ ಸಂತೋಷ್ ಅವರು. ಹಾಗೇನೆ ಇನ್ ದಾಟ್ ಆಂಗಲ್ ನಾವು ನೋಡೋದಾದ್ರೆ ತುಕಾಲಿ ಸಂತೋಷ್ ಅವರ ಒಂದು ಬ್ಯಾಕ್ ಗ್ರೌಂಡ್ ಏನಿದೆ ತುಂಬಾ. ಈಗ ನಿಮ್ ತಂದೆಯವರು ಆಕ್ಚುಲಿ ನೀವು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ರಿ, ನಿಂಬೆಹಣ್ಣು ಮಾರ್ತಾ ಇದ್ರು, ಮತ್ತೆ ತಾಯಿಯವರು ಅದನ್ನ ಟೇಕ್ ಓವರ್ ಮಾಡ್ತಾರೆ. ನೀವು ಕೂಡ ಅದರಲ್ಲೇ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರಿ, ಮತ್ತೆ ಫುಟ್ಬಾಲ್ ಅಲ್ಲಿ ಮಲಗಿದಂತಹ ಉದಾಹರಣೆಗಳು ಸಾಕಷ್ಟಿದೆ. ಬಿಕಾಸ್ ಈ ತರ ಒಂದು ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ನೀವು ಆಕ್ಚುಲಿ ಇಷ್ಟ ಮಟ್ಟಿಗೆ ಜನ ಎಲ್ಲ ಗುರುತಿಸೋ ಥರ ಆಗಿ ನಿಮ್ಮದೇ ಆದಂತಹ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಿ ಇಲ್ಲಿ ತನಕ ಬರುವಂಥದ್ದು ಆಕ್ಚುಲಿ ನಿಮ್ಮ ಟ್ಯಾಲೆಂಟ್ ಕೂಡ ಅದಕ್ಕೆ ಒಂದು ಕಾರಣ ಆಗಿರುತ್ತೆ. ಪ್ಲಸ್ ನಿಮ್ಮ ಶ್ರಮ ಅಂತೂ ಡೆಫಿನೆಟ್ ಆಗಿ ಬೇಕೇ ಆಗಿರುತ್ತೆ. ಸೊ ಇವತ್ತಿನ ಈ ಒಂದು ಸ್ಪೇಸಲ್ಲಿ ನೀವು ನೋಡ್ಕೊಳ್ಳುವಾಗ ಅಂದರೆ ಜನ ನಿಮ್ಮನ್ನು ಪ್ರೀತಿ ಕೊಡ್ತಾ ಇರೋದಾಗಿರ್ಬೋದು, ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇರುವಂತಹ ಒಂದು ಸೀಸನಲ್ಲಿ ನೀವು ಒಬ್ಬರು ಕಂಟೆಸ್ಟೆಂಟು, ಅದು ಫಿನಾಲೆ ಕಂಟೆಸ್ಟೆಂಟ್ ಆಗಿ ಹೊರ ಹೊಮ್ಮಿರುವಂಥದ್ದು, ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಒಂದು ಪ್ರೌಡ್ ಫೀಲ್ ಆಗುತ್ತೆ ಅಂತ? ಸರ್, ಪ್ರೌಡ್ ಆಗೋದಕ್ಕಿಂತ ನಾವೇನು ಸಾಧಿಸಿಲ್ಲ ಸರ್, ಇನ್ನೂ ಏನೂ ಮಾಡಿಲ್ಲ. ಪ್ರೌಡ್ ಅಂತ ಏನಿಲ್ಲ, ಖುಷಿ ಇದೆ, ತೃಪ್ತಿ ಇದೆ. ಏನಂದರೆ ಬಿಗ್ ಬಾಸ್ ಮನೆದೊಂದು ಹಾಡು ಬರುತ್ತೆ, ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಮಲಗವ್ರೆ, ಅಡ್ಡಡ್ಡ ಉದ್ದದ ಮಲಗವ್ರೆ ಅಂತ ಒಂದು ಹಾಡು ಬರುತ್ತೆ. ದೊಡ್ಡ ದೊಡ್ಡ ಮಂದಿ ನಾವ್ಯಾವ ಮಂದಿ ಸರ್? ಎಲ್ಲೋ ಒಂದು ಕಡೆ ನೋಡಿದಾಗ ಹೌದು, ನಾನು ಟ್ರ್ಯಾಕ್ಟರ್ ಓಡಿಸ್ತಿದ್ದೆ, ನಿಂಬೆಹಣ್ಣು ಮಾರ್ತಾಯಿದ್ದೆ, ಸಾಲ ಅದು ಇದು ಅಂತ ಚೀತು ಅಂತ ಅನ್ಸ್ಕೊಂಡು ಊರು ಬಿಟ್ಟು ಬಂದೆ ಎಲ್ಲ ಮಾಡಿದೆ. ತಿರುಗಿ ನೋಡಿದಾಗ ಅಬ್ಬಾ ನಾನು ಎಲ್ಲಿದ್ದೀನಿ, ನನ್ನ ಸಾಧನೆ ಎಲ್ಲಿ ಗಂಟ ಬಂದಿದೆ ಅಂತ ಅನಿಸುತ್ತೆ. ಈ ಬಿಗ್ ಬಾಸ್ ಅನ್ನೋ ಒಂದಿದು ನನ್ನ ಬದುಕಿನಲ್ಲಿ ಹೆವಿ ಸರ್ಪ್ರೈಸ್, ಒಂದು ಹೊಸ ದಾಪುಗಾಲು, ಬದುಕಿನ ಬದಲಾವಣೆ, ಒಂದು ಸಾಧನೆಯ ಏನು ಮೆಟ್ಲಿದೆ ಆ ಮೆಟ್ಲಲ್ಲಿ ನಾನು ನಿಂತಿದ್ದೀನಿ ಈಗ. ಅಂದರೆ ತುದಿಗೆ ಹೋಗಿಲ್ಲ ನಾನು ಇನ್ನೂ ಒಂದು ಮೆಟ್ಲುಗಳನ್ನ ಹತ್ತೋದ್ರಲ್ಲಿ ಇನ್ನೊಂದು 2 ಮೆಟ್ಲನ್ನ ಒಂದೇ ಸರಿ ಹತ್ತಿ ಕೂತ್ಕೊಬಿಟ್ಟಿದ್ದೀನಿ. ಇನ್ನೂ ಒಂದಷ್ಟು ಮೆಟ್ಲುಗಳಿದೆ ತುದಿಗೆ ಹೋಗೋದಕ್ಕೆ. ಬಟ್ ಆ ತುದಿಗೆ ಹೋಗೋದಕ್ಕೆ ಈ ಬಿಗ್ ಬಾಸ್ ಅನ್ನೋ ಏನಿದೆ ಒಂದು ಕೊಡುಗೆ, ಒಂದು ಬದುಕಿನ ಕೊಡುಗೆ, ಅದು ಸ್ಟ್ರಾಂಗಾಗಿ ನಿಲ್ಲಿಸಿದೆ ಸರ್. ನನ್ನ ಬದುಕಿನ ಸಾಧನೆಯ ಮೆಟ್ಟಿಲುಗಳಲ್ಲಿ ಅದು ನನಗೆ ಒಂದು ಸ್ಟ್ರಾಂಗ್ ಬೇಸ್ಮೆಂಟ್ ಆಗಿ ಕೊಟ್ಟಿದೆ. ಇಲ್ಲಿಂದ ಕೆಡಗಕ್ಕಾಗಲ್ಲ. ಏನಿದ್ರು ಇಲ್ಲಿಂದ ಮೇಕೆ ಹೆಂಗೆ ಹತ್ತಬೇಕು ಅಂತ ಯೋಚನೆ ಮಾಡಬೇಕು. ಹತ್ತುತ್ತೀನಿ ಸರ್, ಎಷ್ಟೇ ಕಷ್ಟ ಆಗಲಿ ಹತ್ತುತ್ತೀನಿ. ಬಹುಶಃ ನನ್ನ ಬದುಕಲ್ಲಿ ದೊಡ್ಡ ಸರ್ಪ್ರೈಸ್ ಸರ್ ಇದು. ಸರ್ಪ್ರೈಸು, ಬದಲಾವಣೆ, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ಎಲ್ಲ ಸರ್. ಬಹುಶಃ ಬಿಗ್ ಬಾಸ್ನ ತಿರಸ್ಕಾರ ಮಾಡಿಬಿಟ್ಟಿದ್ರೆ ನನ್ನಂಥ ಮುಟ್ಟಾಳ ಇನ್ನೊಬ್ಬ ಇರ್ತಾ ಇರಲಿಲ್ಲ. ಆಗೋದೆಲ್ಲ ಆಗುತ್ತೆ, ಹೋಗೋದೆಲ್ಲ ಹೋಗುತ್ತೆ. ಬಂದಿರೋ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ನನ್ನ ಹೆಂಡ್ತಿ ಹೇಳಿದ ಮಾತು ಅದು ಇವತ್ತಿಗೂ ನಿಜ. ಬಂದಿರೋ ಅವಕಾಶನ ನೀನು ಯಾವತ್ತೂ ಕಾಲರೊದ್ದು ಕಳಿಸ್ಬೇಡ, ಧೈರ್ಯವಾಗಿ ಹೋಗು, ಮಾಡು, ನೀನು ಮಾಡ್ತೀಯ ಅಂತ ಅವಳು ಪ್ರೋತ್ಸಾಹ ಕೊಟ್ಟಳು. ಆ ಪ್ರೋತ್ಸಾಹದಿಂದನೇ ಇವತ್ತು ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಸಪೋರ್ಟ್ ಇದೆ ಸರ್. ಬಿಗ್ ಬಾಸ್ ಮನೆ ದೊಡ್ಡ ಯೂನಿವರ್ಸಿಟಿ, 19 ಜನ ಪ್ರೊಫೆಸರ್ಗಳಿರೋ ಒಂದು ಯೂನಿವರ್ಸಿಟಿ ಸರ್. ಅಲ್ಲಿ ಒಬ್ಬರು ಚೇರ್ಮನ್ನು, ಒಬ್ಬರು ಪ್ರೆಸಿಡೆಂಟು, ಇಡೀ ಎಂಟರ್ ನಮ್ಮನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಚೇರ್ಮನ್ ಸ್ಥಾನದಲ್ಲಿ ಸುದೀಪಣ್ಣ, ಅದರದಲ್ಲಿ ಕಣ್ಣಿಗೆ ಕಾಣದ ಒಂದು ಅಶರೀರವಾಣಿ ಪ್ರೆಸಿಡೆಂಟಾಗಿ ಆ ಒಂದು ಸಂಸ್ಥೆಯಲ್ಲಿ ಕಲಿಯೋಕ್ಕೆ ಎಷ್ಟು ಬೇಕು ಎಲ್ಲನೂ ಕಲಿತು ಬದುಕನ್ನ ಹೇಗೆ ನಡೆಸ್ಕೋಬೇಕು, ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಚೆನ್ನಾಗಿ ಕಲಿಸ್ಕೊಡ್ತು ಸರ್. ನೀವು ಎಲ್ಲೇ ಒಂದು ಮರುಭೂಮಿಗೆ ತಗೊಂಡೋಗಿ ನಾನು ಬಿಟ್ರು ಬದುಕಿ ಬರ್ತೀನಿ ಅನ್ನೋ ಒಂದು ಧೈರ್ಯ ನನಗಿದೆ. ಯಾಕಂದರೆ ನಾನು ಬಿಗ್ ಬಾಸ್ ಸ್ಟೂಡೆಂಟ್. ಅದಕ್ಕೆ